ಹಾಯ್ ಹಲೋ, ಇವತ್ತು ಶಾವಿಗೆ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಹಸಿಟ್ಟು ತೊಗೊಂಡೆ, ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಚೆನ್ನಾಗಿ ಕುದ್ಮೇಲೆ ಹಸಿಟ್ಟು ಹಾಕ್ತಾಯಿದ್ದೀನಿ. ಈಗ ಹಸಿಟ್ಟು ಎಲ್ಲ ಚೆನ್ನಾಗಿ ಬೇಯಬೇಕು ಅಂತೇಳ್ಬಿಟ್ಟು ಮುದ್ದೆ ತೊಳ್ಸೋವಂಥ ಕೋಲನ್ನ ಸರಿ ಅದರಲ್ಲಿಟ್ಟೆ, ಕುದೀಲಿ, ಆಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ. ಈಗ ಕುದಿ ಬರ್ತಾಯಿದೆ. ಈಗ ಸ್ವಲ್ಪ ಕೋಲಲ್ಲೇ ತಿರುಗಿಸ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಅಂದ್ಕೊಂಡು ಸೈಡ್ಗೆ ಇಟ್ಕೊಂಡೆ. ನೋಡಿ, ಶಾವಿಗೆ ಈಗ ಚಕ್ಲಿ ಪ್ರೆಸ್ ಮಾಡ್ತೀವಲ್ಲ ಅದರಲ್ಲೇ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನಾನು ಇಡ್ಲಿ ತಟ್ಟೆಗೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದರೆ ಕಾಟನ್ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೂ ಇಡ್ಲಿ ಪ್ಲೇಟ್ ಮೇಲೆ ಕಾಟನ್ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೂ ಪ್ರೆಸ್ ಮಾಡ್ಕೊಬೋದು, ಅದು ಚೆನ್ನಾಗಿ ಬರುತ್ತೆ. ನಾನು ಚಿಕ್ಕದಾಗಿ ಮಕ್ಕಳಿಗೋಸ್ಕರ ಅಂದ್ಬಿಟ್ಟು ಇಡ್ಲಿ ಇದರಲ್ಲೇ ಮಾಡ್ತಾಯಿದ್ದೇನೆ, ಅವ್ರಿಗೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ. ಈಗ ಬೆಂದಿದೆ, ಎಲ್ಲ ತಟ್ಟೆಗೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಮುಟ್ಟಿ ನೋಡಿದ್ರೆ ಸ್ವಲ್ಪ ಗಟ್ಟಿ ಥರ ಅನಿಸುತ್ತೆ, ಕೈಗೆ ಅಂಟುಗೊಳ್ದು ಆ ಥರ ಏನಿರಲ್ಲ. ಬೆಂದಿತ್ತು, ನಾನು ನೋಡಿದೆ. ಸರಿ, ಎಲ್ಲ ತಟ್ಟೆಗೆ ಹಾಕ್ಕೊಂಡು ತಿನ್ನೋಕ್ಕೆ ರೆಡಿ ಮಾಡಿಕೊಂಡೆ.